ಇರಾನ್ನ ಮೇಲೆ ಅಮೆರಿಕಾದಿಂದ ಮೂರನೇ ಸುತ್ತಿನ ಅಟ್ಯಾಕ್ ಇದೀಗ ನಡೆದಿದೆ. ರಕ್ಷಣಾ ವ್ಯವಸ್ಥೆ ಹಾಗೆ ಡ್ರೋನ್ ಸಂಗ್ರಹಾಗಾರಗಳನ್ನೆಲ್ಲ ಅಮೆರಿಕ ಉಡಿಸ್ ಮಾಡ್ತಾ ಇದೆ. ಇರಾನ್ಗೆ ಶಾಕ್ ಮೇಲೆ ಶಾಕನ್ನು ಕೊಡ್ತಾ ಇರುವಂಥದ್ದು ಅಮೆರಿಕ ಮತ್ತೆ ಯುದ್ಧವನ್ನು ತೀವ್ರಗೊಳಿಸ್ತಾ ಇದೆ. ಮತ್ತೊಂದು ಕಡೆಗೆ ಇರಾನ್ ಕೂಡ ಗಲ್ಫ್ ರಾಷ್ಟ್ರಗಳ ಮೇಲೆ ಪ್ರತಿದಾಳಿಯನ್ನು ಮಾಡ್ತಾ ಇದೆ. ಅಮೆರಿಕಾದ ಮಿತ್ರ ರಾಷ್ಟ್ರಗಳಾಗಿರುವಂತಹ ಗಲ್ಫ್ ರಾಷ್ಟ್ರಗಳೇನಿದ್ದಾವೆ ಅವುಗಳ ಮೇಲೆ ದಾಳಿಯನ್ನು ಮಾಡಲಾಗ್ತಾ ಇರುವಂಥದ್ದು. ಹಾರ್ಮುಜ್ನಲ್ಲಿ 2 ಹಡಗು ಟ್ಯಾಂಕರ್ಗಳ ಮೇಲೆ ದಾಳಿಯನ್ನು ಮಾಡಲಾಗಿದೆ. 2 ಹಡಗುಗಳು ಟ್ಯಾಂಕರ್ಗಳ ಮೇಲೆ ದಾಳಿಯಾಗಿದೆ. ಇರಾನ್ನ ದಾಳಿಯಲ್ಲಿ ಓರ್ವ ಸಾವನ್ನಪ್ಪಿದ್ರೆ 8 ಮಂದಿಗೆ ಗಾಯಗಳಾಗಿರುವಂಥದ್ದು. ಹಾರ್ಮುಜ್ ಸಾಗಣೆಗೆ 20% ತೆರಿಗೆಯನ್ನು ಟ್ರಂಪ್ ಈಗ ವಿಧಿಸಿದ್ದಾರೆ. ಹಾರ್ಮುಜ್ ನಮ್ಮ ಕಂಟ್ರೋಲ್ನಲ್ಲಿದೆ, ಹಾರ್ಮುಜ್ ಯಾವತ್ತಿದ್ರೂ ನಮ್ಮದೇ ಅಂತೇಳಿ ಇರಾನ್ ಹೇಳ್ತಾ ಇದೆ. ಮತ್ತೊಂದು ಕಡೆಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಇಲ್ಲ, ಹಾರ್ಮುಜನ್ನು ನಾವು ಕಂಟ್ರೋಲಿಗೆ ತೆಗೆದುಕೊಂಡಿದ್ದೀವಿ, ನೀವು ನಮ್ಮ ಕಂಟ್ರೋಲ್ನಲ್ಲಿರುವ ಹಾರ್ಮುಜನ್ನು ದಾಟಿ ಹೋಗಬೇಕು ಅಂದರೆ 20% ತೆರಿಗೆಯನ್ನು ಅಂದರೆ 20% ಟ್ಯಾಕ್ಸನ್ನು ನೀವು ಕಟ್ಟಬೇಕು, ಸುಂಕವನ್ನು ಕಟ್ಟಬೇಕು, ನಮಗೆ ಸುಂಕವನ್ನು ಕಟ್ಟಿಯೇ ಹೋಗಬೇಕು ಅಂತ ಹೇಳಿ ಟ್ರಂಪ್ ಹೇಳ್ತಾ ಇದ್ದಾರೆ. ಪ್ರತಿದಾಳಿಗಳು ಮುಂದುವರಿತಾನೇ ಇದ್ದಾವೆ. ಶಾಂತಿ ಒಪ್ಪಂದವನ್ನು ಮಾಡಿಕೊಂಡ್ರು, ಶಾಂತಿ ಒಪ್ಪಂದ ಆದ ಕೆಲವೇ ದಿನಕ್ಕೆ ಮತ್ತೆ ದಾಳಿಗಳು ನಡೀತಾ ಇದೆ. 3 ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಾ. ಮಧ್ಯಪ್ರಾಚ್ಯ ಸದ್ಯ ಹೇಗೆ ಧಗಧಗಿಸ್ತಾ ಇದೆ ಅನ್ನೋದಕ್ಕೆ ಈ ದೃಶ್ಯಗಳೇ ಸಾಕ್ಷಿ. ಇರಾನ್ ಮೇಲೆ ಅಮೆರಿಕ ಅಟ್ಯಾಕ್ ಮಾಡ್ತಾ ಇದೆ. ಅದಕ್ಕೆ ಪ್ರತಿದಾಳಿಯಾಗಿ ಇರಾನ್ ಕೂಡ ಅಮೆರಿಕಾದ ಸೇನಾ ನೆಲೆಗಳನ್ನು ಹೊಂದಿರುವಂತಹ ಅಮೆರಿಕಾದ ಮಿತ್ರ ರಾಷ್ಟ್ರಗಳಾಗಿರುವ ಗಲ್ಫ್ ದೇಶಗಳ ಮೇಲೆ ದಾಳಿಯನ್ನು ಮಾಡ್ತಾ ಇದೆ. ಸತತವಾಗಿ ದಾಳಿ ನಡೀತಾ ಇದೆ. ಶಾಂತಿ ಒಪ್ಪಂದವನ್ನೇನೋ ಮಾಡಿಕೊಂಡ್ರು, ಆದರೆ ಆ ಶಾಂತಿ ಒಪ್ಪಂದ ಬಹಳ ದಿನಗಳ ಕಾಲ ಉಳಿಲೇ ಇಲ್ಲ. ಮತ್ತೆ ಅಲ್ಲಿ ಅಶಾಂತಿ, ಯುದ್ಧದ ಕರಿಛಾಯೆ ಆವರಿಸಿರುವಂಥದ್ದು. ಯುದ್ಧದ ತೀವ್ರತೆಗೆ ಜನಸಾಮಾನ್ಯರು ತತ್ತರಿಸ್ತಾ ಇದ್ದಾರೆ. ಹಾರ್ಮುಜ್ನ ಮೇಲೆ ಹಿಡಿತವನ್ನು ಸಾಧಿಸೋದಕ್ಕೋಸ್ಕರ ಈ ಒಂದು ದಾಳಿಗಳು ಈಗ ನಡೀತಾ ಇದ್ದಾವೆ. ಮತ್ತೆ ಹಾರ್ಮುಜ್ನಲ್ಲಿ ಮೊದಲಿಗೆ ಇರಾನ್ ಒಂದು ಅಟ್ಯಾಕನ್ನು ಮಾಡುತ್ತೆ, ಅದಾದ ಮೇಲೆ ಅಮೆರಿಕ ಕೌಂಟರ್ ಕೊಡುತ್ತೆ, ಅದಾದ ಮೇಲೆ ಅಪಾಚೆ ಹೆಲಿಕಾಪ್ಟರನ್ನು ಹೊಡೆದುರುಳಿಸುತ್ತೆ ಇರಾನ್. ಅದಕ್ಕೆ ಮತ್ತೆ ಪ್ರತಿದಾಳಿಯನ್ನು ಅಮೆರಿಕ ಮಾಡುತ್ತೆ. ಇದೀಗ ಆ ಪ್ರತಿದಾಳಿಗಳು ತೀವ್ರ ಸ್ವರೂಪವನ್ನು ಪಡೆದುಕೊಂಡಿದ್ದು, ನಿನ್ನೆಯಷ್ಟೇ ಡೊನಾಲ್ಡ್ ಟ್ರಂಪ್ ಅವರು ಶಾಂತಿ ಸಹನೆ ಅನ್ನೋದೆಲ್ಲ ಮುಗಿದೋದ ಅಧ್ಯಾಯ, ಶಾಂತಿ ಒಪ್ಪಂದ ಅನ್ನೋದು ಈಗ ಇಲ್ವೇ ಇಲ್ಲ, ಇನ್ನು ನಾವು ಯುದ್ಧವನ್ನು ತೀವ್ರಗೊಳಿಸ್ತೇವೆ ಅಂತೇಳಿ ಹೇಳಿಕೆಯನ್ನು ಕೊಟ್ಟಿದ್ದರು. ಅದರ ಬೆನ್ನಲ್ಲೇ ಇರಾನ್ನ ಮೇಲೆ ತೀವ್ರ ದಾಳಿಗಳು ಕೂಡ ನಿನ್ನೆಯೂ ನಡೆದಿತ್ತು, ಮತ್ತೆ ಇವತ್ತು ಕೂಡ ನಡೀತಾ ಇರುವಂಥದ್ದು. ಇರಾನ್ನ ಮೇಲೆ ಸತತ ದಾಳಿಗಳನ್ನು ಅಮೆರಿಕ ಮಾಡ್ತಾ ಇದೆ, ಫೈಟರ್ ಜೆಟ್ಗಳ ಮೂಲಕ, ಬಾಂಬರ್ಗಳ ಮೂಲಕ. ಇರಾನ್ನ ಸೇನಾ ನೆಲೆಗಳು, ಇರಾನ್ನ ಸಂಗ್ರಹಾಗಾರಗಳು, ಅಂದರೆ ಟ್ಯಾಕ್ಟಿಕಲ್ ಅಡ್ವಾಂಟೇಜಸ್ಸನ್ನು ಇರಾನ್ಗೆ ಇಲ್ಲದಂತೆ ಅದರ ಹೋರಾಟದ ಸಾಮರ್ಥ್ಯವನ್ನು ಕುಗ್ಗಿಸುವ ನಿಟ್ಟಿನಲ್ಲಿ ಅಮೆರಿಕ ಈ ಥರದ ದಾಳಿಗಳನ್ನು ಮಾಡ್ತಾ ಇದೆ. ಇದಕ್ಕೆ ಕೌಂಟ್ರಾಗಿ ಇರಾನ್ ಕೂಡ ಅದನ್ನೇ ಮಾಡ್ತಾ ಇರುವಂಥದ್ದು. ಅಮೆರಿಕಾದ ಗಲ್ಫ್ ರಾಷ್ಟ್ರಗಳಲ್ಲಿರುವ ಸೇನಾ ನೆಲೆಗಳು, ವಾಯುನೆಲೆಗಳ ಮೇಲೆ ದಾಳಿಯನ್ನು ಮಾಡಲಾಗ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.